ಐಸಾಕ್ ನ್ಯೂಟನ್ನು ಜಗತ್ತಿನ ಅತಿ ಶ್ರೇಷ್ಠ ಸೈಂಟಿಸ್ಟ್ಗಳಲ್ಲಿ ಇವರು ಕೂಡ ಒಬ್ಬರು. ಇವರೆಷ್ಟು ಬುದ್ಧಿವಂತರು ಅಂದರೆ ನಾವು ಇವತ್ತು ಜಗತ್ತಲ್ಲಿ ಏನೇನು ನೋಡ್ತಾ ಇದ್ದೀವಿ, ಇನ್ನೋವೇಷನ್ ಅಂತ ಏನೇನು ಕರಿತಿದ್ದೀವಿ, ಇಂಟರ್ನೆಟ್ ಅಂತ ಏನೇನು ನಂಬ್ತಿದ್ದೀವಿ, ಎಲ್ಲದಕ್ಕೂ ಇವರೇ ಕಾರಣ. ಯಾಕಂದರೆ ಇವರು ಆ ಟೈಮಲ್ಲಿ ಕಂಡುಹಿಡಿದಿದ್ದ ಕೆಲವು ಇನ್ವೆನ್ಷನ್ಗಳಿಂದ ಇಂಥ ದೊಡ್ಡ ಬುದ್ಧಿವಂತ, ಇಂಥ ದೊಡ್ಡ ಟ್ಯಾಲೆಂಟೆಡ್ ಪರ್ಸನ್ನು ದುಡ್ಡು ಕಳ್ಕೊಂಡು ಒಂದು ದಿವಸ ಝೀರೋ ಆಗ್ತಾರೆ. ಇದನ್ನು ನೀವು ನಂಬ್ತೀರಾ? ನೀವು ಈ ಚಾರ್ಟ್ ನೋಡಿ, ಸೌತ್ ಸಿ ಕಂಪನಿ ಅನ್ನೋ ಒಂದು ಕಂಪ್ನಿಯ ಶೇರ್ ಪ್ರೈಸ್ ಇದು. 1718ರಲ್ಲಿ ಈ ಕಂಪ್ನಿ ಏನು ಮಾಡುತ್ತೆ, ಈಗಿನ ಬ್ರಿಟನ್ ಇದೆಯಲ್ಲ ಅದಕ್ಕೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳುತ್ತೆ, ನಾವು ಹೋಗಿ ಸೌತ್ ಅಮೆರಿಕಾದಲ್ಲಿ ಟ್ರೇಡಿಂಗ್ ಮಾಡ್ತೀವಿ ಅಂತ ಪರ್ಮಿಷನ್ ತಗೊಳುತ್ತೆ. ಪರ್ಮಿಷನ್ ತಗೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡುತ್ತೆ. ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ದುಡ್ಡು ಬೇಕಲ್ಲ, ದುಡ್ಡು ಬೇಕಾಗಿರೋದ್ರಿಂದ ಜನಗಳ ಹತ್ರ ದುಡ್ಡು ಇಸ್ಕೊಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದರೆ ಶೇರ್ ಹೋಲ್ಡರ್ಸ್ನ ಕರಿಯಕ್ಕೆ ಸ್ಟಾರ್ಟ್ ಮಾಡುತ್ತೆ. ಶೇರ್ ಹೋಲ್ಡರ್ಸ್ ಈ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡ್ತಾ ಈ ಕಂಪ್ನಿ ನಿಧಾನಕ್ಕೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸ್ವಲ್ಪ ದಿವಸದಲ್ಲೇ ಈ ಕಂಪ್ನಿ ಸಖತ್ತು ಫೇಮಸ್ ಆಗಿಬಿಡುತ್ತೆ. ಎಲ್ಲರ ಬಾಯಿಲೂ ಇದೇ ಕಂಪ್ನಿ ನೇಮ್ ಬರುತ್ತೆ. ಈ ಕಂಪ್ನಿ ಹಂಗೆ ಮಾಡುತ್ತೆ, ಹಿಂಗೆ ಮಾಡುತ್ತೆ, ಫ್ಯೂಚರಲ್ಲಿ ಹಂಗೆ ಗ್ರೋ ಆಗುತ್ತೆ ಅಂತ ಇದೇ ಕಂಪ್ನಿನ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅವಾಗ ಏನಾಗುತ್ತೆ, ಸಡನ್ಲಿ ಈ ಕಂಪ್ನಿಯ ಶೇರ್ ಪ್ರೈಸ್ ಮೇಲೋಗುತ್ತೆ. ಮೇಲೋದ ತಕ್ಷಣ ನೀವು ಈ ಚಾರ್ಟಲ್ಲಿ ನೋಡಿ, ಜಗತ್ತಿನ ಅತಿ ಶ್ರೇಷ್ಠ ಸೈಂಟಿಸ್ಟ್ ಅಂತ ಕರೆಸ್ಕೊಳ್ಳೋ ನ್ಯೂಟನ್ನು ಎಂಟ್ರಿ ಆಗ್ತಾರೆ. ಎಂಟ್ರಿ ಆಗಿ ಸ್ವಲ್ಪ ಮೇಲೋದ್ಮೇಲೆ ಸೆಲ್ ಮಾಡಿ ಹ್ಯಾಪಿಲಿ ಹೊರಗೆ ಬರ್ತಾರೆ. ಹೊರಗೆ ಬಂದು ಕುಂತಿರ್ತಾರೆ. ಅವಾಗ ಏನಾಗುತ್ತೆ, ಆ ಶೇರ್ ಪ್ರೈಸ್ ಇನ್ನೂ ಮೇಲೋಗುತ್ತೆ. ಇನ್ನೂ ಮೇಲೆ ಹೋದಾಗ ನ್ಯೂಟನ್ ನೋಡ್ತಾರೆ, ಅವ್ರ ಫ್ರೆಂಡ್ಸ್ ಎಲ್ಲರೂ ರಿಚ್ ಆಗ್ತಾ ಇರ್ತಾರೆ, ಶ್ರೀಮಂತರಾಗ್ತಾ ಇರ್ತಾರೆ. ನ್ಯೂಟನ್ ಫ್ರೆಂಡ್ಸು ರಿಚ್ ಆಗೋದನ್ನು ನೋಡಿಕೊಂಡು ನ್ಯೂಟನ್ ಏನು ಮಾಡ್ತಾರೆ, ಮತ್ತೆ ಎಂಟ್ರಿ ಆಗ್ತಾರೆ ವಿತ್ ಅ ಲಾಟ್ ಆಫ್ ಮನಿ. ಬರೋ ದುಡ್ಡೆಲ್ಲನೂ ತಗೊಂಬಂದು ಹಾಕ್ತಾರೆ. ಅವಾಗ ಏನಾಗುತ್ತೆ, ಅಲ್ಲಿಂದ ಸ್ವಲ್ಪ ಮೇಲೋಗುತ್ತೆ, ಮೇಲೋಗಿ ವಾಪಸ್ ಕೆಳಗೆ ಬೀಳುತ್ತೆ. ವಾಪಸ್ ಕೆಳಗೆ ಬಿದ್ದು ಮುಂಚೆ ಎಲ್ಲಿತ್ತು ಅಲ್ಲಿಗೆ ಬಂದ್ಬಿಡುತ್ತೆ. ಆಗ ನ್ಯೂಟನ್ನು ಬರೋ ದುಡ್ಡೆಲ್ಲ ಕಳ್ಕೊಂಡು ಬೀದಿಗೆ ಬಂದ್ಬಿಡ್ತಾರೆ. ಇದಾದ್ಮೇಲೆ ನ್ಯೂಟನ್ ಒಂದು ಮಾತು ಹೇಳ್ತಾರೆ, ಐ ಕ್ಯಾನ್ ಕ್ಯಾಲ್ಕುಲೇಟ್ ದಿ ಮೋಷನ್ ಆಫ್ ಹೆವಿಲಿ ಬಾಡಿ ಬಟ್ ನಾಟ್ ದ ಮ್ಯಾಡ್ನೆಸ್ ಆಫ್ ಪೀಪಲ್ ಅಂತ. ಅಂದರೆ ನಾನು ದೊಡ್ಡ ದೊಡ್ಡ ಹೆವಿಲಿ ಬಾಡಿಗಳ ಮೋಷನ್ನ ನಾನು ಕಂಡುಹಿಡಿತೀನಿ, ಆದರೆ ಈ ಜನಗಳ ಮ್ಯಾಡ್ನೆಸ್ನ ನನ್ನ ಕೈಲಿ ಕಂಡುಹಿಡಿಯೋಕ್ಕಾಗಲ್ಲ ಅಂತ. ಯಾಕಂದರೆ ದುಡ್ಡು ಮಾಡೋದು ಇಂಟೆಲಿಜೆನ್ಸ್ ಅಲ್ಲ, ದುಡ್ಡು ಮಾಡೋದು ಎಮೋಷನಲ್. 90% ಜನ ದುಡ್ಡು ಕಳ್ಕೊಳ್ಳೋದು ಯಾಕೆ ಅಂದರೆ ಎಮೋಷನಿಂದ. 90% ಜನ ದುಡ್ಡು ಮಾಡೋದು ಯಾಕೆಂದರೆ ಎಮೋಷನಿಂದ. ಇವಾಗ ರೀಸೆಂಟ್ಲಿ ಏನಾಗ್ತಾ ಇದೆ, ಗೋಲ್ಡ್ ದಿವಸದಿಂದ ದಿವಸಕ್ಕೆ ಮೇಲೋಗ್ತಾ ಇದೆ, ಸಿಲ್ವರ್ ದಿವಸದಿಂದ ದಿವಸಕ್ಕೆ ಮೇಲೋಗ್ತಾ ಇದೆ. ಇದ್ರ ಬಗ್ಗೆನೇ ಎಲ್ಲರೂ ಮಾತಾಡ್ತಾ ಇದ್ದಾರೆ. ನಾನು ರೀಸೆಂಟ್ಲಿ ಒಂದು ರಿಪೋರ್ಟ್ ನೋಡ್ತಾ ಇದ್ದೆ, ನಮ್ಮ ಫ್ರೆಂಡು ಕೂಡ ಜ್ಯುವೆಲರಿ ಇದೆ, ಅವನ ಹತ್ರನೂ ಕೇಳ್ತಾ ಇದ್ದೆ. ಜನ ಏನು ಮಾಡ್ತಿದ್ದಾರೆ ಅಂದರೆ, ಇವರು ಹಳೆ ಗೋಲ್ಡ್ನ ಅಡ ಇಟ್ಬಿಟ್ಟು ಅದರಿಂದ ಬಂದಿರೋ ದುಡ್ಡಲ್ಲಿ ಹೊಸ ಗೋಲ್ಡ್ ಬೈ ಮಾಡ್ತಿದ್ದಾರೆ. ಇದರಿಂದ ಏನೆಲ್ಲ ಆಗುತ್ತೆ ಅಂತ ಅವ್ರು ಯೋಚನೆ ಕೂಡ ಮಾಡಿಲ್ಲ. ಯಾಕಂದರೆ ನಿಮ್ಮಂಥ ಸಾಮಾನ್ಯ ಜನಗಳು ಯಾವಾಗಲೂ ಹೋಗಿ ಇನ್ವೆಸ್ಟ್ ಮಾಡೋದು ಯಾವಾಗ ಹೇಳಿ, ಅದು ಆಲ್ರೆಡಿ ಪೀಕಲ್ಲಿದ್ದಾಗ. ಗೋಲ್ಡ್ 60,000 ಇರ್ಬೇಕಾದ್ರೆ ಯಾರಿಗೂ ಬೇಕಾಗಿರಲಿಲ್ಲ, 70,000 ಇರ್ಬೇಕಾದ್ರೆ ಯಾರಿಗೂ ಬೇಕಾಗಿಲ್ಲ, ಇವಾಗ ಎಲ್ಲರಿಗೂ ಬೇಕು. ಸಿಲ್ವರ್ ಈಗ ಮೇಲೋಗಿದೆಯಲ್ಲ, ಇದೇ ರೀತಿ ಮೇಲೋಗುತ್ತೆ ಅಂತ. ಅದಕ್ಕೆ ನಾವಿವಾಗ ತುಂಬ ಹುಷಾರಾಗಿರಬೇಕು. ಆಮೇಲೆ ನಮಗೆ ತುಂಬ ಕಾಮೆಂಟ್ಸ್ ಬರ್ತಾ ಇದ್ದಾವೆ, ಸರ್ ನನ್ನ ಮ್ಯೂಚುವಲ್ ಫಂಡಲ್ಲಿ ದುಡ್ಡಿದೆ ಸರ್, ಮ್ಯೂಚುವಲ್ ಫಂಡಿಂದ ತೆಗೆದು ಗೋಲ್ಡಲ್ಲಿ ಹಾಕ್ಬಿಡ್ಲಾ, ಈ ಗೋಲ್ಡ್ ಮೇಲೆ ಹೋಗ್ತಾ ಇದೆ ಅಂತ ತುಂಬ ಜನ ಕಾಮೆಂಟ್ ಮಾಡ್ತಿದ್ದಾರೆ. ಆಮೇಲೆ ಸ್ಟಾಕ್ ಮಾರ್ಕೆಟ್ ವರ್ಸ್ಟು, ಗೋಲ್ಡೇ ಬೆಸ್ಟು ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಇದು ಹೆಂಗಾಯಿತು ಅಂದರೆ, ಓಡೋ ಕುದುರೆ ಬಾಲ ಹಿಡ್ದಂಗೆ ಆಯಿತು. ಓಡೋ ಕುದುರೆ ಬಾಲ ಹಿಡಿದ್ಬಿಟ್ರೆ ಏನಾಗುತ್ತೆ, ನಾವು ಗೆದ್ವಿ ಅನ್ಕೊಂತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ, ಒಂದು ದಿವಸ ಆ ಕುದುರೆ ಬಾಲ ಹಿಡಿತಾರೆ, ಇನ್ನೊಂದು ದಿವಸ ಈ ಕುದುರೆ ಬಾಲ ಹಿಡಿತಾರೆ. ಎರಡೂ ಬಾಲ ಹಿಡಿಯೋಕೆ ಹೋಗಿ ಎಲ್ಲ ಒಂದು ಕಡೆ ಬಿದ್ದು ಹೊರಗೆ ಬರ್ತಾರೆ. ನೀವು ಕ್ಯೂಗಳಲ್ಲಿ ನೋಡಿದ್ದೀರಲ್ವಾ, ಯಾವ ರೀತಿ ಕ್ಯೂ ಇರುತ್ತೆ. ನೀವು ಟೋಲಲ್ಲಿ ಇರ್ಬೇಕಾದ್ರೆ ನೋಡಿರ್ತೀರ, ಆ ಕ್ಯೂ ಎಷ್ಟೋದಾದ್ರೂ ಮೂವೇ ಆಗ್ತಿಲ್ಲ. ಅವಾಗ ನಿಮಗೆ ಅನ್ಸುತ್ತೆ, ಅಯ್ಯೋ ಈ ಕ್ಯೂ ಮೂವ್ ಆಗ್ತಿಲ್ಲ, ಮತ್ತೆ ವಾಪಸ್ ಆ ಕ್ಯೂಗೆ ಹೋಗೋಣ ಅಷ್ಟೊತ್ತಿಗೆ ಆ ಕ್ಯೂ ಇನ್ನೂ ದೊಡ್ಡದಾಗಿರುತ್ತೆ. ಹಂಗೆ ಮಾಡಿ ಎಲ್ಲ ಮಂಗಾಗಿ ಹೋಗ್ತೀವಿ. ಅದಕ್ಕೇ ನಾವು ನೀಟಾಗಿ ತಿಳ್ಕೊಬೇಕು ಏನಕ್ಕೆ ಬೇಕು ಅಂತ. ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಬೇಕು, ಆದರೆ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಗೋಲ್ಡ್ ಯಾವ ರೀತಿ ರಿಟರ್ನ್ ಕೊಟ್ಟಿದೆ, ಮ್ಯೂಚುವಲ್ ಫಂಡ್ ಯಾವ ರೀತಿ ರಿಟರ್ನ್ ಕೊಟ್ಟಿದೆ, ಪ್ರತಿ ಒಂದನ್ನು ಚೆಕ್ ಮಾಡಬೇಕು. ಚೆಕ್ ಮಾಡಿ ಡಿಸಿಷನ್ ತಗೊಳ್ಬೇಕು. ಸುಮ್ಮನೆ ಈಗ ಆಗ್ತಿರೋ ಡಿಸಿಷನ್ನಿಂದ ಎಲ್ಲನೂ ಬ್ಲೈಂಡ್ಲಿ ಫಾಲೋ ಮಾಡಬಾರ್ದು. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಾನು ನೀಟಾಗಿ ಕಂಪೇರ್ ಮಾಡಿ ತೋರಿಸ್ತೀನಿ ಯಾವ್ಯಾವ ಅಸೆಟ್ ಕ್ಲಾಸು ಯಾವ್ಯಾವ ಥರ ರಿಟರ್ನ್ ಕೊಟ್ಟಿದ್ದಾವೆ ಅಂತ. ಆಮೇಲೆ ನಾನು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಯಾವತ್ತೂ ಹೇಳಿಲ್ಲ, ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಬೇಡಿ ಅಂತ ಸ್ಟಾಕ್ ಮಾರ್ಕೆಟಲ್ಲಿ ಹೇಳೋದೇ ಇಲ್ಲ. ಯಾಕಂದ್ರೆ ಗೋಲ್ಡ್ ಒಂದು ಇನ್ಫ್ಲೇಷನ್ ಎಡ್ಜ್ ಇದ್ದಂಗೆ, ಅದು ನಮಗೆ ಯಾವಾಗ್ಲೂ ಮಾರ್ಕೆಟ್ಗೆ ವೊಲಟೈಲಿಟಿ ತಕ್ಕಂಗೆ ಅದು ಆಟ ಆಡ್ತಾ ಇರುತ್ತೆ. ನಾವೊಂದು ಏನು ಮಾಡ್ಬೋದು, ನಮ್ಮ ನಂತರ ಏನಾದರೂ 1 ಕೋಟಿ ಇದ್ರೆ ನಾನು ಒಂದು 15 ಲಕ್ಷದ ಗೋಲ್ಡ್ ಬೈ ಮಾಡಿ ಇಟ್ಕೊಬಹುದು. ಅದರ 10 ಲಕ್ಷ ಇದ್ರೆ ನಾನು 1.5 ಲಕ್ಷದ ಗೋಲ್ಡ್ ಬೈ ಮಾಡಿ ಇಟ್ಕೊಬಹುದು. ಹಂಗಂತ ಎಲ್ಲ ತಗೊಂಡೋಗಿ ಗೋಲ್ಡಲ್ಲೇ ಹಾಕಬಾರ್ದು. ಗೋಲ್ಡ್ ಕೂಡ ಒನ್ ಆಫ್ ದ ಇನ್ವೆಸ್ಟ್ಮೆಂಟ್, ಆದರೆ ಅದೇ ಇನ್ವೆಸ್ಟ್ಮೆಂಟ್ ಅಲ್ಲ. ನಾನು ಒಂದು Q&A ಹೇಳಿದ್ದೆ, ನಿಮಗೆ ಈ ಕ್ಲಿಪ್ ಬರುತ್ತೆ ನೋಡಿ. ಬ್ರೋ, ಗೋಲ್ಡ್ ಬಗ್ಗೆ ವಿಡಿಯೋ ಮಾಡಿ ದೊಡ್ಡ ಕರೆಕ್ಷನ್ ಆಗುತ್ತೆ ಅಂತಿದ್ದಾರೆ, ಇಟ್ ಈಸ್ ಪಾಸಿಬಲ್? ನನ್ನ ಪ್ರಕಾರ ಚಾನ್ಸ್ ಇಲ್ಲ. ಅಷ್ಟೊಂದು ದೊಡ್ಡ ಕರೆಕ್ಷನ್ ಎಲ್ಲ ಆಗೋಕ್ಕೆ ಬಂದರೂ 95 ಬರ್ಬೋದು, ಮ್ಯಾಕ್ಸಿಮಮ್ 90 ಬರ್ಬೋದು, ಅದಕ್ಕಿಂತ ಕೆಳಗೆ ಬರೋಕ್ಕೆ ಚಾನ್ಸ್ ಇಲ್ಲ. ಇನ್ನು ಗೋಲ್ಡ್ ಇನ್ನೂ ಮೇಲೋಗುತ್ತೆ ನನ್ನ ಪ್ರಕಾರ, ನನ್ನ ಅನಾಲಿಸಿಸ್ ಪ್ರಕಾರ. ನಾನು ಆಲ್ಮೋಸ್ಟ್ 3 ಇಯರ್ಸಿಂದನೂ ಗೋಲ್ಡಲ್ಲಿ ಬುಲಿಶ್ ಆಗಿದ್ದೇನೆ. ನಾನು ಪರ್ಸ್ನಲಿ ಬೈ ಮಾಡ್ತಿದ್ದೀನಿ. ಈ ಗೋಲ್ಡ್ ಯಾಕೆ ಮೇಲೋಗ್ತಾ ಇದೆ ಅಂದರೆ, ಸೆಂಟ್ರಲ್ ಬ್ಯಾಂಕ್ಗಳು ಬೈ ಮಾಡ್ತಾ ಇದ್ದಾವೆ, ಮತ್ತು ವರ್ಲ್ಡಲ್ಲಿ ಡಿಮ್ಯಾಂಡ್ ಇದೆ. ಸೆಂಟ್ರಲ್ ಬ್ಯಾಂಕ್ ಬೈ ಮಾಡ್ತಾ ಏನಾಗುತ್ತೆ, ಮೇಲೋಗುತ್ತೆ. ಮೇಲೋಗಿ ಒಂದು ಪ್ರೈಸಲ್ಲಿ ಅವರು ಸ್ಟಾಪ್ ಮಾಡ್ತಾರೆ. ಬಿಕಾಸ್ ಎವ್ರಿ ಡೇ ಬೈ ಮಾಡೋಕ್ಕೆ ಅದೇನು ಇದಲ್ಲ, ಅವರು ಒಂದು ದಿವಸ ಸ್ಟಾಪ್ ಮಾಡ್ತಾರೆ. ಈ ಸ್ಟಾಪ್ ಮಾಡಿದಾಗ ಇಲ್ಲಿ ಇವ್ರು ಇರ್ತಾರಲ್ಲ, ರಿಟೇಲರ್ಸ್ ಇರ್ತಾರಲ್ಲ, ಅಂದರೆ ನಮ್ಮಂತ ನಾರ್ಮಲ್ ಜನ, ನಾವು ಹೋಗಿ ಏನು ಮಾಡ್ತೀವಿ, ಅದನ್ನು ಬೈ ಮಾಡ್ತೀವಿ. ಬೈ ಮಾಡಿದಾಗ ಏನಾಗುತ್ತೆ, ಗೋಲ್ಡ್ ಇನ್ನೂ ಮೇಲೋಗುತ್ತೆ. ಇದನ್ನು ನೋಡಿ
ಇನ್ನೊಬ್ರು ಬರ್ತಾರೆ, ಇನ್ನೂ ಮೇಲೆ ಹೋಗುತ್ತೆ. ಮೇಲೆ ಯಾರನ್ನ ಒಬ್ಬ ದೊಡ್ಡ ಇನ್ವೆಸ್ಟರ್ ಸೆಲ್ ಮಾಡಿದ್ರೆ, ಒಂದು ಸಲ ಸೆಲ್ ಮಾಡಿದ್ರೆ ಏನಾಗುತ್ತೆ, ಅಲ್ಲಿಂದ 10% ಕ್ರ್ಯಾಶ್ ಆಗುತ್ತೆ. 10% ಕ್ರ್ಯಾಶ್ ಆದರೆ ಸಾಕು, ನಿಮ್ಮ ಬೆವರು, ನಿಮ್ಮ ಭಯ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟು ನೀವು ಸವಾಸನೆ ಬೇಡ ಅಂತ ವಾಪಸ್ ಹೋಗ್ಬಿಡ್ತೀರಾ. ಯಾಕಂದರೆ ನೀವು ನಿಮ್ಮ ದುಡ್ಡು ತಂದಿರಲ್ಲ, ಈ ಥರ ಸಾಲ ಮಾಡಿ ಪರ್ಸ್ನಲ್ ಲೋನ್ ತಗೊಂಡು ಅಲ್ಲಿ ಲೋನ್ ತೆಗೆದು ಇನ್ವೆಸ್ಟ್ ಮಾಡಿರ್ತೀರ. ಪೀಕಲ್ಲಿ ಇನ್ವೆಸ್ಟ್ ಮಾಡೋರು ಹಣೆ ಬರನೇ ಇಷ್ಟು. ಗೋಲ್ಡ್ ಇಲ್ಲಿಂದ ಮೇಲೆ ಹೋಗಲ್ಲ ಅಂತಲ್ಲ, ಗೋಲ್ಡ್ 2 ಲಕ್ಷನೂ ಟಚ್ ಆಗುತ್ತೆ. ಆದರೆ ಯಾವಾಗ ಟಚ್ ಆಗುತ್ತೋ ಗೊತ್ತಿಲ್ಲ. ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಗೋಲ್ಡ್ ಇಲ್ಲಿಂದ 14,000 ರೂಪಾಯಿ ಪರ್ ಗ್ರಾಮ್ವರೆಗೂ ಹೋಗುತ್ತೆ. ಅಲ್ಲಿಂದ ಕನ್ಸಾಲಿಡೇಟ್ ಆಗುತ್ತೆ, ಕೆಳಗೂ ಬರ್ಬೋದು, ಕನ್ಸಾಲಿಡೇಟ್ ಆಗುತ್ತೆ. ಮತ್ತದು 20,000 ಹೋಗ್ಬೇಕಂದ್ರೆ, ಅಂದರೆ 2 ಲಕ್ಷ ರೂಪಾಯಿ ತೊಲೆ ಆಗ್ಬೇಕಂದ್ರೆ ಟೈಮ್ ಹಿಡಿಯುತ್ತೆ. 3 ವರ್ಷ ಆಗ್ಬೋದು, 4 ವರ್ಷ ಆಗ್ಬೋದು. ಯಾಕಂದರೆ ಹಿಸ್ಟ್ರಿ ಅದೇ ರೀತಿ ಹೇಳಿದೆ. ಲಾಸ್ಟ್ 200 ವರ್ಷದ ಹಿಸ್ಟ್ರಿ ಇದನ್ನೇ ಹೇಳುತ್ತೆ. ಹಾಗಿದ್ರೆ ನಾವೇನು ಮಾಡ್ಬೋದು? ಏನು ಮಾಡೋಂಗಿಲ್ಲ. ನಿಮಗೆ ಗೋಲ್ಡ್ ಬೇಕಾದ್ರೆ ಇನ್ವೆಸ್ಟ್ ಮಾಡೋಂಗಿದ್ರೆ ಮಾಡಿ. ಆದರೆ ನಾಳೆಗೋಸ್ಕರ, 2 ದಿವಸ ಬಿಟ್ಟು ಸೆಲ್ ಮಾಡೋಕ್ಕೋಸ್ಕರ, 1 ವಾರ ಬಿಟ್ಟು ಸೆಲ್ ಮಾಡೋಕ್ಕೋಸ್ಕರ, 15 ದಿವಸ ಬಿಟ್ಟು ಸೆಲ್ ಮಾಡೋಕ್ಕೋಸ್ಕರ ಬೈ ಮಾಡಬೇಡಿ. ಲಾಂಗ್ ಟರ್ಮಲ್ಲಿ ಇಟ್ಕೊತೀರಾ, ಹಂಗಿದ್ರೆ ಬೈ ಮಾಡಿ. ಮಿನಿಮಮ್ 5 ವರ್ಷ ಇಟ್ಕೊತೀರಾ, ಹಂಗಿದ್ರೆ ಬೈ ಮಾಡಿ. ಇಲ್ಲಾಂದರೆ ಎಂಟ್ರಿ ಆಗಕ್ಕೆ ಹೋಗ್ಬೇಡಿ. ಇದು ಸ್ಟಾಕ್ ಮಾರ್ಕೆಟಲ್ಲೂ ಅಷ್ಟೇ, ಗೋಲ್ಡು ಅಷ್ಟೇ, ಎನಿಥಿಂಗ್ ಅಷ್ಟೇ. ನಾಳೆ ಒಂದು ದಿವಸ ಬಿದ್ದರೆ, ಇಲ್ಲಿಂದ 20% ಬಿದ್ದರೆ 20% ಲಾಸ್ ಆಗುತ್ತೆ. ವಾಪಸ್ 20% ರಿಕವರ್ ಆಗುತ್ತೆ. ಯಾವಾಗ ರಿಕವರ್ ಆಗುತ್ತೆ? 3-4 ಇಯರ್ಸ್ ಬಿಟ್ಟು ರಿಕವರ್ ಆಗುತ್ತೆ, ಅಥವಾ 1 ಇಯರ್ ಬಿಟ್ಟು ರಿಕವರ್ ಆಗುತ್ತೆ. ನಿಮಗೆ ಅರ್ಜೆಂಟ್ಲಿ ದುಡ್ಡು ಬೇಕಾಗಿದ್ರೆ ಏನು ಮಾಡಬೇಕಾಗುತ್ತೆ? ಲಾಸ್ ಬುಕ್ ಮಾಡ್ಕೊಂಡು ಹೊರಗೆ ಬರಬೇಕಾಗುತ್ತೆ. ಈ ಥರ ಡಿಸಿಷನ್ ತಗೊಬೇಡಿ. ಆಮೇಲೆ ತುಂಬ ಜನ ಇದನ್ನು ಮ್ಯೂಚುವಲ್ ಫಂಡಿಗೆ ಕಂಪೇರ್ ಮಾಡ್ತಿದ್ದಾರೆ. ಸ್ಟಾಕ್ ಮಾರ್ಕೆಟಿಗೆ ಕಂಪೇರ್ ಮಾಡೋದಲ್ವೇ ಅಲ್ಲ ಬಿಡಿ. ಸ್ಟಾಕ್ ಮಾರ್ಕೆಟಿಗೆ ಕಂಪೇರ್ ಮಾಡಿದ್ರೆ ಫೂಲಿಶ್ನೆಸ್. ಬಿಕಾಸ್ ಒಂದೊಂದು ಶೇರು 20 ಪಟ್ಟು 30 ಪಟ್ಟು ಮೇಲೆ ಹೋಗುತ್ತೆ ಒಂದೊಂದು ವರ್ಷದಲ್ಲಿ, 2 ವರ್ಷದಲ್ಲಿ. ನೀವು ಸ್ಟಾಕ್ ಮಾರ್ಕೆಟ್ನ ಯಾವ ಅಸೆಟ್ ಕ್ಲಾಸ್ಗೂ ಕಂಪೇರ್ ಮಾಡೋಕ್ಕಾಗಲ್ಲ. ಕಂಪೇರ್ ಮಾಡಲೇಬೇಡಿ. ವಾರೆ ರಿನ್ಯೂಬಲ್ ಎನರ್ಜಿ ಎಷ್ಟು ಮೇಲೆ ಹೋಗಿದೆ? 2010ರಲ್ಲಿ ಗೋಲ್ಡ್ ಎಷ್ಟಿತ್ತು? ಬಜಾಜ್ ಫೈನಾನ್ಸ್ ಎಷ್ಟಿತ್ತು? HDFC ಬ್ಯಾಂಕ್ ಎಷ್ಟಿತ್ತು? ಸುಮ್ಮನೆ ಕಂಪೇರ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವು ಕಂಪೇರ್ ಮಾಡ್ಬೋದು. ಸ್ಟಾಕ್ ಮಾರ್ಕೆಟಿಗೆ ಯಾವ ಅಸೆಟ್ ಕ್ಲಾಸು ಕಂಪೇರ್ ಮಾಡೋಕ್ಕಾಗಲ್ಲ. ಮ್ಯೂಚುವಲ್ ಫಂಡಿಗೆ ಕಂಪೇರ್ ಮಾಡಿದ್ರೆ ಮ್ಯೂಚುವಲ್ ಫಂಡ್ಗೂ ಕಂಪೇರ್ ಮಾಡಿ. ಮ್ಯೂಚುವಲ್ ಫಂಡ್ ಯಾವ ರೀತಿ ರಿಟರ್ನ್ ಕೊಟ್ಟಿದೆ, ಗೋಲ್ಡ್ ಯಾವ ರೀತಿ ರಿಟರ್ನ್ ಕೊಟ್ಟಿದೆ ಲಾಸ್ಟ್ 5 ವರ್ಷದಲ್ಲಿ ಅಂತ. ಈಗ ಏನು ಮಾಡೋಣ, ನಾವು ಗೋಲ್ಡು 5 ವರ್ಷದಿಂದ ಎಷ್ಟಿತ್ತು ಅಂತ ಚೆಕ್ ಮಾಡೋಣ. 5 ವರ್ಷದಿಂದ ಅಂದರೆ ಯಾವಾಗ? 2020ರಲ್ಲಿ ಎಷ್ಟಿತ್ತು ಗೋಲ್ಡು? 53,000 ಇತ್ತು. ಓಕೆ, ಇವಾಗ ಎಷ್ಟಿದೆ? 1,27,000 ಇದೆ. ಅಂದರೆ ನಾವೇನಾದರೂ ಗೋಲ್ಡಲ್ಲಿ 53,000 ಹಾಕಿದ್ರೆ ಇವತ್ತದು 1,27,000 ಇದೆ. ನಾವೀಗ ಮ್ಯೂಚುವಲ್ ಫಂಡಲ್ಲಿ ಅದೇ ದುಡ್ಡನ್ನ ಮ್ಯೂಚುವಲ್ ಫಂಡಲ್ಲಿ ಹಾಕಿದ್ರೆ ಎಷ್ಟಾಗ್ತಿತ್ತು ಅಂತ ಚೆಕ್ ಮಾಡೋಣ. ಎಕ್ಸಾಂಪಲ್ ಯಾವುದೋ ಒಂದು ಮೋತಿಲಾಲ್ ಓಸ್ವಾಲ್ ಮ್ಯೂಚುವಲ್ ಫಂಡೇ ಚೆಕ್ ಮಾಡೋಣ. ಮೋತಿಲಾಲ್ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡು ಎಷ್ಟು ಇನ್ವೆಸ್ಟ್ ಮಾಡೋಕ್ಕೆ? 1 ಟೈಮ್ ಇನ್ವೆಸ್ಟ್ಮೆಂಟ್ ಇದೆ. SIP ಎಲ್ಲ 1 ಟೈಮ್ ಇನ್ವೆಸ್ಟ್ಮೆಂಟ್. ಎಷ್ಟು ಹಾಕಿದ್ವಿ ನಾವು? 53,000 ಹಾಕಿದ್ವಿ. 53,000 ಹಾಕಿದ್ವಾ? ಲಾಸ್ಟ್ 5 ಇಯರ್ಸಲ್ಲಿ ಅದು ನನಗೆ ಎಷ್ಟು ಮಾಡಿಕೊಟ್ಟಿದೆ? 2,29,000 ಮಾಡಿಕೊಟ್ಟಿದೆ. ಎಷ್ಟು ಹಾಕಿದ್ದು ನಾನು? 53,000 ಹಾಕಿದ್ದು. ಗೋಲ್ಡಲ್ಲಿ ಹಾಕಿದರೆ ಎಷ್ಟಾಗ್ತಿತ್ತು? 1,27,000 ಆಗ್ತಿತ್ತು. ಮ್ಯೂಚುವಲ್ ಫಂಡಲ್ಲಿ ಎಷ್ಟಾಗಿದೆ? 5 ವರ್ಷದಲ್ಲಿ 53,000 ಆಗಿದೆ. 3 ವರ್ಷದಲ್ಲಿ 1,10,000 ಆಗಿದೆ. ಲಾಸ್ಟ್ 1 ವರ್ಷದಿಂದ ಮಾರ್ಕೆಟ್ ಮೇಲೆ ಹೋಗಿಲ್ಲ. ಸ್ಟಿಲ್ 53,000 ಹಾಕಿರೋದು 59,000 ಆಗಿದೆ ಲಾಸ್ಟ್ 1 ವರ್ಷದಲ್ಲಿ. 6 ತಿಂಗಳಲ್ಲಿ 57,000 ಆಗಿದೆ. ಲಾಸ್ಟ್ 1 ವರ್ಷದಿಂದ ಮಾರ್ಕೆಟ್ ಅಷ್ಟೊಂದು ಮೇಲೆ ಹೋಗಿಲ್ಲ. ಅದನ್ನೇ ಇಟ್ಕೊಂಡು ಕೂತ್ಕೊಂಡು ನಾವು ಬೇರೆದು ಕಂಪೇರ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮಂಥ ದೊಡ್ಡ ಯಾರಿರಲ್ಲ. ಯಾಕಂತ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ, ಲಾಸ್ಟ್ 5 ಇಯರ್ಸಲ್ಲಿ ನೀವೇನಾದರೂ 53,000 ಇನ್ವೆಸ್ಟ್ ಮಾಡಿದರೆ 2,29,000 ಆಗ್ತಿತ್ತು. ಈ ಫಂಡ್ ಅಂತಲ್ಲ, ನೀವು ಯಾವ ಫಂಡ್ ಚೂಸ್ ಮಾಡಿದ್ರು ಅಷ್ಟೇ. ಇಲ್ಲಿ ನೋಡಿ, ಸಿಮಿಲರ್ ಫಂಡ್ಸ್ ಅಂತ ಇದ್ದಾವೆ. ಇಲ್ಲಿ ಎಕ್ಸ್ಪ್ಲೋರ್ ನೌ ಅಂತ ಕೊಟ್ಟೆ. ಸಿಮಿಲರ್ ಫಂಡ್, ಕ್ವಾಂಟ್ ಮ್ಯೂಚುವಲ್ ಫಂಡ್ ಇದೆ, ಕ್ವಾಂಟ್ ಮಿಡ್ ಕ್ಯಾಪ್ ಫಂಡ್ ಇದೆ, HDFC ಮಿಡ್ ಕ್ಯಾಪ್ ಫಂಡ್ ಇದೆ. HDFC ಮಿಡ್ ಕ್ಯಾಪ್ ಫಂಡಿಗೆ ಚೂಸ್ ಮಾಡೋಣ. ಲಾಸ್ಟ್ 5 ಇಯರ್ಸಲ್ಲಿ ಎಷ್ಟಾಗ್ತಿತ್ತು? 1 ಟೈಮ್ ಇನ್ವೆಸ್ಟ್ ಮಾಡಿದ್ರೆ 53,000 ಇನ್ವೆಸ್ಟ್ ಮಾಡಿದರೆ ಎಷ್ಟಾಗ್ತಿತ್ತು? 1,92,000 ಆಗ್ತಾಯಿತ್ತು. 3 ಇಯರ್ಸಲ್ಲಿ 1,08,000 ಆಗ್ತಾಯಿತ್ತು. 1 ಇಯರಲ್ಲಿ 54,000 ಆಗ್ತಾಯಿತ್ತು. ನೀವೇನೇ ಚೆಕ್ ಮಾಡಿದ್ರು ಕೂಡ ಗೋಲ್ಡ್ಗಿನ ಜಾಸ್ತಿ ಮ್ಯೂಚುವಲ್ ಫಂಡ್ಗಳು ರಿಟರ್ನ್ ಕೊಟ್ಟಿದ್ದಾವೆ, ಫ್ಯೂಚರಲ್ಲೂ ಕೊಡ್ತವೆ. ಈಗ ನಾವೇನು ಮಾಡೋಣ? ಎಕ್ಸಾಂಪಲ್ ಅವಾಗಲೇ ಮೋತಿಲಾಲ್ದೇ ನೋಡಿದ್ವಿ. ನಾವೇನು ಮಾಡೋಣ ಈಗ? ಲಾಸ್ಟ್ 10 ಇಯರ್ಸ್ದು ತೆಗೆದು ನೋಡೋಣ. ಲಾಸ್ಟ್ 10 ಇಯರ್ಸಲ್ಲಿ ಎಷ್ಟು ಕೊಟ್ಟಿದೆ ಅಂತ ರಿಟರ್ನ್ ಚೆಕ್ ಮಾಡೋದಕ್ಕಿಂತ ನಾವಿಲ್ಲಿ ಏನು ಮಾಡ್ಬೋದು? ಅದರದ್ದು NAV ಚೆಕ್ ಮಾಡೋದು. NAV ಎಷ್ಟಿತ್ತು? 10 ರೂಪಾಯಿ ಇತ್ತು 2014ರಲ್ಲಿ. ಇವಾಗ ಎಷ್ಟಿದೆ? 104 ಇದೆ. ಅಂದರೆ ಎಷ್ಟು ಪಟ್ಟು ಮೇಲೋಗಿದೆ? 10 ರೂಪಾಯಿಂದ 104 ರೂಪಾಯಿ ಅಂದರೆ ಎಷ್ಟು ಪಟ್ಟು ಮೇಲೋಗಿದೆ? 10 ಪಟ್ಟು ಮೇಲೋಗಿದೆಯಾ? ಅದು 2014ರಿಂದ ಇಲ್ಲಿವರೆಗೂ 10 ಪಟ್ಟು ಮೇಲೋಗಿದೆಯಾ? ಓಕೆ, ಇವಾಗ ಗೋಲ್ಡ್ ನೋಡೋಣ. 2014ರಲ್ಲಿ ಗೋಲ್ಡ್ ಎಷ್ಟಿತ್ತು? 2012 ಇದ್ದಾಳೆ. 2012ರಲ್ಲಿ ಗೋಲ್ಡ್ ಎಷ್ಟಿತ್ತು? 31,000 ಇತ್ತು. 2013ರಲ್ಲಿ 29,000, 2014ರಲ್ಲಿ 28,000, 30,000ನೇ ಅನ್ಕೊಳ್ಳಿ. 30,000 ಐತೆ. ಇವಾಗ ಎಷ್ಟಿದೆ? 1,28,000 ಇದೆ. ಅಂದರೆ 1,30,000ನೇ ಅನ್ಕೊಳ್ಳಿ. 1,30,000 ಡಿವೈಡೆಡ್ ಬೈ 30,000 ಮಾಡಿ ಎಷ್ಟಾಯಿತು? ಅಂದರೆ 4 ಪಟ್ಟಾಗಿದೆ. 12 ವರ್ಷದಲ್ಲಿ ಗೋಲ್ಡ್ 4 ಪಟ್ಟಾಗಿದೆ. ಮ್ಯೂಚುವಲ್ ಫಂಡ್ ಎಷ್ಟು ಪಟ್ಟಾಗಿದೆ? 10 ಪಟ್ಟಾಗಿದೆ. ಚೂಸ್ ಮಾಡಿ ಯಾವ್ದು ಬೆಸ್ಟ್ ಅಂತ. ಇದು ನಾನು ಜಸ್ಟ್ ಯಾವುದೋ ಒಂದೇ ಒಂದು ಮ್ಯೂಚುವಲ್ ಫಂಡ್ ಬಗ್ಗೆ ಹೇಳ್ತಿದ್ದೀನಿ. ಮ್ಯೂಚುವಲ್ ಫಂಡಲ್ಲಿ 50 ಸ್ಟಾಕ್ಸ್ ಇರ್ತವೆ. 50 ಅಥವಾ 30, 20 ಈ ಥರ ಸ್ಟಾಕ್ಸ್ ಇರ್ತವೆ. ಈ ಥರ ಸ್ಟಾಕ್ಸ್ ಇರೋ ಮ್ಯೂಚುವಲ್ ಫಂಡ್ ಹೇಳ್ತಾ ಇದ್ದೀನಿ. ಯಾವುದನ್ನ ಇಂಡಿವಿಜುವಲ್ ಸ್ಟಾಕ್ಸ್ ತಗೊಂಡ್ರೆ ಇದಕ್ಕಿಂತ ಜಾಸ್ತಿ ರಿಟರ್ನ್ ಕೊಟ್ಟಿರುತ್ತೆ. ಎಕ್ಸಾಂಪಲ್ ಬಜಾಜ್ ಫೈನಾನ್ಸ್ 2012ರಲ್ಲಿ 7 ರೂಪಾಯಿ ಇತ್ತು ಬಜಾಜ್ ಫೈನಾನ್ಸ್ ಶೇರ್ ಪ್ರೈಸು. ಓಕೆ, 2014ರಲ್ಲಿ 15 ರೂಪಾಯಿ ಇತ್ತು.
ಇವಾಗ 1065 ರೂಪಾಯಿ ಇದೆ. ಲೆಕ್ಕ ಮಾಡಿ ಎಷ್ಟು ಪಟ್ಟಾಯಿತು ಅಂತ. ಎಷ್ಟು ಪಟ್ಟಾಯಿತು? 71 ಪಟ್ಟಾಯಿತು. ಎಲ್ಲಿಯ 4 ಪಟ್ಟು ಅಂದರೆ 1,04,00,000 ಲಕ್ಷ ಆಗಿರೋದಲ್ಲಿ 1,70,00,000 ಆಗಿರೋದಲ್ಲಿ ನೀವು ಯಾರನ್ನು ಕಂಪೇರ್ ಮಾಡ್ತಿದ್ದೀರಾ? ಬಜಾಜ್ ಫೈನಾನ್ಸ್ ಬಿಟ್ಟಾಕಿ ನಿಮ್ಗೆ ಇಷ್ಟ ಬಂದಿದ್ದ ಶೇರ್ನ ಕಂಪೇರ್ ಮಾಡಿ. ಯಾವ್ದು ಕಂಪೇರ್ ಮಾಡೋಣ? ಬ್ರಿಟಾನಿಯಾ. 2012ರಲ್ಲಿ ಬ್ರಿಟಾನಿಯಾ 237 ಇತ್ತು. ಇವಾಗ ಎಷ್ಟಿದೆ? 6030 ಇದೆ. 6030 ಡಿವೈಡೆಡ್ ಬೈ 237 ಎಷ್ಟಾಯಿತು? 25 ಪಟ್ಟು ಮೇಲೋಗಿದೆ. ಬ್ರಿಟಾನಿಯಾ ಶೇರು 25 ಪಟ್ಟು ಮೇಲೋಗಿದೆ. ನೀವು ಯಾವುದಾದ್ರೂ ಎಕ್ಸಾಂಪಲ್ ತಗೊಳ್ಳಿ, ಒಳ್ಳೊಳ್ಳೆ ಕಂಪ್ನಿಗಳ ಎಕ್ಸಾಂಪಲ್. PI ಇಂಡಸ್ಟ್ರೀಸ್ 2012ರಲ್ಲಿ ಎಷ್ಟಿತ್ತು? 99 ರೂಪಾಯಿ ಇತ್ತು. ಇವಾಗ ಎಷ್ಟಿದೆ? 3542 ಇದೆ. ಅಂದರೆ ಎಷ್ಟು ಪಟ್ಟಾಯಿತು? 35 ಪಟ್ಟಾಯಿತು. ಕೆಲವೊಂದು ಸ್ಟಾಕ್ಸ್ ಇದಾವೆ 100 ಪಟ್ಟೆಲ್ಲ ಆಗಿದೆ. ಯಾವುದು? ವಾರೆವ್ ರಿನ್ಯೂಯಬಲ್ ಎನರ್ಜಿ ಎಷ್ಟಾಗಿದೆ? ಈ ಕಂಪ್ನಿ ಜಸ್ಟ್ 5 ವರ್ಷದ ತಗೊಳ್ಳೋಣ. 2021ರಲ್ಲಿ ಈ ಕಂಪ್ನಿಯ ಶೇರ್ ಪ್ರೈಸು ₹2.74 ಇತ್ತು. ಹೈ ಎಷ್ಟಕ್ಕೆ ಹೋಗಿತ್ತು? 2700ಕ್ಕೆ ಹೋಗಿತ್ತು. ಅಂದರೆ ಎಷ್ಟು ಪಟ್ಟು? 1,000 ಪಟ್ಟು. 1,000 ಪಟ್ಟು ಮೇಲೋಗಿತ್ತು. ಈಗ ಎಷ್ಟಿದೆ? 1300 ರೂಪಾಯಿ ಇದೆ. ಸ್ಟಿಲ್ ಎಷ್ಟು ಪಟ್ಟು ಮೇಲೋಗಿದೆ? 1300 ಡಿವೈಡೆಡ್ ಬೈ ₹2.70. 480 ಪಟ್ಟು ಮೇಲೋಗಿದೆ. ಎಷ್ಟು ವರ್ಷದಲ್ಲಿ? 5 ವರ್ಷದಲ್ಲಿ. ನೀವು ಯಾರಿಗೆ ಕಂಪೇರ್ ಮಾಡ್ತಿದ್ದೀರಾ ಸರ್? ಶೇರ್ ಮಾರ್ಕೆಟ್ಗೆ. ಯಾಕೆ ಶೇರ್ ಮಾರ್ಕೆಟಿಗೆ ಕಂಪೇರ್ ಮಾಡಬಾರ್ದು ಅಂದರೆ, ಶೇರ್ ಮಾರ್ಕೆಟ್ ಬಿಸ್ನೆಸ್ಸು. ಇಲ್ಲಿ ನಾಳೆ ₹1 ವ್ಯಾಪಾರ ಆಗ್ತಿರ್ಲಿದ್ದ ಕಂಪ್ನಿ ಇದ್ದಕ್ಕಿದ್ದಂಗೆ 1000 ಕೋಟಿ ವ್ಯಾಪಾರ ಮಾಡುತ್ತೆ, ಇದ್ದಕ್ಕಿದ್ದಂಗೆ 500 ಕೋಟಿ ವ್ಯಾಪಾರ ಮಾಡುತ್ತೆ. 1 ಕೋಟಿ ವ್ಯಾಪಾರದಿಂದ 500 ಕೋಟಿ ವ್ಯಾಪಾರ ಆದರೆ ಅಲ್ಲೇ 500 ಪಟ್ಟಾಯಿತು. ಇಲ್ಲಿ 2-3 ಪಟ್ಟು ಈಸಿಲಿ ಆಗುತ್ತೆ ಶೇರ್ ಮಾರ್ಕೆಟಲ್ಲಿ. ಬಟ್ ರಿಸ್ಕು ಹಂಗೆ ಇರುತ್ತೆ. ಅದಕ್ಕೇ ಶೇರ್ ಮಾರ್ಕೆಟ್ನ ಕಂಪೇರ್ ಮಾಡಬೇಡಿ. ಶೇರ್ ಮಾರ್ಕೆಟ್ನ ಏನಕ್ಕೂ ಕಂಪೇರ್ ಮಾಡಬೇಡಿ. ಆಮೇಲೆ ಗೋಲ್ಡ್ ಪ್ರೈಸ್ ಹಿಸ್ಟ್ರಿ ಅಂತ ಹೊಡೆದ್ರೆ ನಿಮಗೆ ಬರುತ್ತೆ. ಬ್ಯಾಂಕ್ ಬಜಾರ್ ವೆಬ್ಸೈಟಲ್ಲಿ ಬರುತ್ತದು ಮುಂಚಿಂದನೂ ಎಷ್ಟಿತ್ತು ಅಂತ. ಇಲ್ಲಿ 2011-12 ತಗೊಳ್ಳೋಣ. 2012ರಲ್ಲೇ ತಗೊಂಡ್ರು 31,000 ಇತ್ತು 2012ರಲ್ಲಿ. 2012ರಿಂದ 2018 ಬರೋವರೆಗೂ ಗೋಲ್ಡ್ ಮೂನೇ ಆಗಿಲ್ಲ. ಓಕೆ, ಇದು ಇವತ್ತಿನ ಪ್ರೈಸ್ಗೆ ತಗೊಂಡು ಲೆಕ್ಕ ಮಾಡೋಣ. ಏನು ಮಾಡಿ? CAGR ಕ್ಯಾಲ್ಕುಲೇಟರ್ ಅಂತ ಓಪನ್ ಮಾಡಿ. ಎಷ್ಟು? 30,000. ಎಂಡಿಂಗ್ ವ್ಯಾಲ್ಯೂ ಈಗ 1,30,000 ಅನ್ಕೊಳ್ಳಿ. ಪಿರಿಯಡ್ ಬಂದ್ಬಿಟ್ಟು 2012ರಿಂದ 14 ವರ್ಷ ಆಗಿದೆ. ಕ್ಯಾಲ್ಕುಲೇಟ್ ದಿ CAGR. 11% CAGR ರಿಟರ್ನ್ ಕೊಟ್ಟಿದೆ. ಎವ್ರಿ ಇಯರ್ 11% CAGR ರಿಟರ್ನ್ ಕೊಟ್ಟಿದೆ. ಇದು ಗ್ರೇಟ್ ಇನ್ವೆಸ್ಟ್ಮೆಂಟ್. ರೀಸೆಂಟ್ಲಿ ಮೇಲೋಗಿದೆ ಗೋಲ್ಡ್, ಒಪ್ಕೊಂತೀವಿ. ರೀಸೆಂಟ್ಲಿ ಮೇಲೋಗಿದೆ. ರಷ್ಯಾ ಯುಕ್ರೇನ್ ವಾರಿಂದನೇ ಮೇಲೋಗಿರೋದು. ಬಿಕಾಸ್ ಆ ಟೈಮಲ್ಲಿ ವರ್ಲ್ಡಿಗೆ ಡಾಲರ್ನ ನಂಬೋದು ಕಷ್ಟ ಆಯಿತು. ಡಾಲರ್ ಮೇಲೆ ನಮಗೆ ಕಡಿಮೆ ಆಗಿ ಏನು ಮಾಡಿದ್ರು? ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸೆಂಟ್ರಲ್ ಬ್ಯಾಂಕ್ಗಳು. ನಮ್ಮ RBIನೇ ಸಖತ್ ಇನ್ವೆಸ್ಟ್ ಮಾಡಿದೆ. ಚೈನಾ ಸಖತ್ ಇನ್ವೆಸ್ಟ್ ಮಾಡ್ತಾ ಇದೆ. ನಾವು ಇನ್ವೆಸ್ಟ್ ಮಾಡೋದ್ರಿಂದ ಗೋಲ್ಡ್ ಮೇಲೆ ಕೆಳಗೆ ಹೋಗಲ್ಲ. ಬಟ್ ಸ್ಟಿಲ್ ಯಾವ್ದು ಮೇಲೆ ಹೋಗುತ್ತೆ ಅದೇ ಕರೆಕ್ಟು, ಯಾವ್ದು ಕೆಳಗೆ ಬರುತ್ತೆ ಅದೇ ತಪ್ಪು ಅಂತ ಡಿಸೈಡ್ ಮಾಡಬೇಡಿ. ಈ ವರ್ಷ ಯಾರೋ ಹೊಸಬ ಫಸ್ಟ್ ರ್ಯಾಂಕ್ ಬಂದಿದ್ದಾನಂತ. ಲಾಸ್ಟ್ 10 ವರ್ಷದಿಂದ ಅವ್ನು ಫಸ್ಟ್ ರ್ಯಾಂಕ್ ಬಂದಿರ್ತಾನೆ. ವಿರಾಟ್ ಕೊಹ್ಲಿ ಎವ್ರಿ ಮ್ಯಾಚ್ ಸೆಂಚುರಿ ಹೊಡಿತಿರ್ತಾನೆ. 1-2 ಮ್ಯಾಚ್ ಫಾರ್ಮಲ್ಲಿ ಇಲ್ಲ ಅಂದ ತಕ್ಷಣ ವಿರಾಟ್ ಕೊಹ್ಲಿ ಕತೆನೇ ಮುಗಿದೋಯ್ತು ಅನ್ನೋಕ್ಕಾಗತ್ತಾ? ಯಾರೋ ಹೊಸಬಂಗ್ ಜೈ ಅನ್ನೋದು ಹಳಬ್ರಿಗೆ ಬಿಟ್ಟಾಗತ್ತಾ? ಗೋಲ್ಡ್ ಹೊಸದತ್ತಲ್ಲಿ ಹೇಳ್ತಾ ಇಲ್ಲ. ಗೋಲ್ಡ್ ರೀಸೆಂಟ್ಲಿ ಮೇಲೋಗಿರೋದಕ್ಕೆ ಜನ ಏನು ಮಾಡ್ತಿದ್ದಾರೆ? ಅದಕ್ಕೂ ಇದಕ್ಕೆಲ್ಲ ಕಂಪೇರ್ ಮಾಡ್ತಾರೆ. ಕಂಪೇರ್ ಮಾಡಬಾರ್ದು. ಅದೇ ಬೇರೆ, ಇದೇ ಬೇರೆ. ಎರಡರಲ್ಲೂ ಇನ್ವೆಸ್ಟ್ ಮಾಡಬೇಕು. ನಾನೇ ಎಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ, ಗೋಲ್ಡ್ ಬೀಸಲ್ಲಿ ಇನ್ವೆಸ್ಟ್ ಮಾಡಿ. ಗೋಲ್ಡ್ ಜ್ಯುವೆಲರಿ ಬೈ ಮಾಡಬೇಡಿ. ಗೋಲ್ಡ್ ಜ್ಯುವೆಲರಿ ಬೈ ಮಾಡಿದ್ರೆ ಮೇಕಿಂಗ್ ಚಾರ್ಜ್ ಎಲ್ಲ ಆಗ್ತಾರೆ. ಅದ್ರ ಬದಲು ಗೋಲ್ಡ್ ಬೀಸ್ ಬೈ ಮಾಡಿ. ಗೋಲ್ಡ್ ಬೀಸ್ ಬೈ ಮಾಡಿದ್ರೆ ನೋ GST, ನೋ ಮೇಕಿಂಗ್ ಚಾರ್ಜ್. ಗೋಲ್ಡ್ ಎಷ್ಟು ಮೇಲೋಗಿದೆ? ಗೋಲ್ಡ್ ಬೀಸ್ ಅಷ್ಟೇ ಮೇಲೋಗಿದೆ. ಚೆಕ್ ಮಾಡಿ. ಲಾಸ್ಟ್ 5 ಇಯರ್ಸಿಂದ ಗೋಲ್ಡ್ ಬೀಸು 132% ಮೇಲೋಗಿದೆ. ಗೋಲ್ಡ್ ಅಷ್ಟೇ ಮೇಲೋಗಿರೋದು. ಲಾಸ್ಟ್ 1 ಮಂತಿಂದ 14% ಮೇಲೋಗಿದೆ. ಲಾಸ್ಟ್ 6 ಮಂತಿಂದ 33% ಮೇಲೋಗಿದೆ. ಗೋಲ್ಡ್ ಹೆಂಗೆ ಮೇಲೋಗುತ್ತೆ? ಇದು ಹಂಗೆ ಮೇಲೆ ಹೋಗ್ತಾ ಇದೆ. ಬಿಕಾಸ್ ಇದೇ ಗೋಲ್ಡ್. ಇವು ದುಡ್ಡನ್ನ ತಗೊಂಡು ಗೋಲ್ಡಲ್ಲಿ ಹಾಕ್ತಾರೆ. ಮ್ಯೂಚುವಲ್ ಫಂಡ್ ಇದು. ಇದರಲ್ಲಿ ಯಾವುದೇ ರೀತಿ ಮೇಕಿಂಗ್ ಚಾರ್ಜಸ್ ಇರಲ್ಲ, ಏನೂ ಇರಲ್ಲ. ಅದಕ್ಕೇ ಸ್ಟಾಕ್ ಮಾರ್ಕೆಟ್ ಜೊತೆ ಏನು ಕಂಪೇರ್ ಮಾಡಕ್ಕೆ ಹೋಗ್ಬೇಡಿ. ಸ್ಟಾಕ್ ಮಾರ್ಕೆಟ್ ಇಸ್ ಸ್ಟಾಕ್ ಮಾರ್ಕೆಟ್. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಬಿಸ್ನೆಸ್. ಇದು ಬಿಸ್ನೆಸ್ನ ನೀವು ಇನ್ನೊಂದಕ್ಕೆ ಏನಕ್ಕೂ ಕಂಪೇರ್ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ಬಿಸ್ನೆಸ್ಸಿಂದ ಬಂದಿರೋ ದುಡ್ಡಲ್ಲಿ ನಾವು ಸ್ಯಾಲ್ರಿ ತಗೊಂತೀವಿ. ಬಿಸ್ನೆಸ್ ಏನು ಮಾಡುತ್ತೆ? ಬಿಸ್ನೆಸ್ಸಲ್ಲಿ ರೆವಿನ್ಯೂ ಜನರೇಟ್ ಮಾಡಿ ಸ್ಯಾಲ್ರಿ ಕೊಡುತ್ತೆ. ಆ ಸ್ಯಾಲ್ರಿ ದುಡ್ಡಿಂದ ನಾವು ತಗೊಂಡೋಗಿ ಗೋಲ್ಡ್ ಬೈ ಮಾಡ್ತಿರೋದು. ಅದು ದುಡ್ಡು ಇದೆಯಲ್ಲ, ನಿಮಗೆ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ 1,29,000 ಕೊಟ್ಟು ತಗೊಳ್ಬೇಕಂದ್ರೆ ನಿಮ್ಮ ಹತ್ರ ದುಡ್ಡು ಇರಬೇಕು. ಆ ದುಡ್ಡು ಎಲ್ಲಿಂದ ಬರೋಕ್ಕಾಗುತ್ತೆ? ಒಂದು ನೀವು ಬಿಸ್ನೆಸ್ ಮಾಡ್ತಿರಬೇಕು, ಇಲ್ಲ ಯಾರ ಕಡೆಗಾದ್ರೂ ಕೆಲಸ ಮಾಡ್ತಿರಬೇಕು. ಯಾರ ಕಡೆಗಾದ್ರೂ ಕೆಲಸ ಮಾಡಿದ್ರೆ ಬಿಸ್ನೆಸ್ಸೇ ಸಂಬಳ ಕೊಟ್ಟಿರುತ್ತೆ. ನೀವು ಬಿಸ್ನೆಸ್ ಮಾಡ್ತಿದ್ರೆ ಬಿಸ್ನೆಸ್ಸಿಂದನೇ ಇನ್ಕಮ್ ಬಂದಿರುತ್ತೆ. ದಯವಿಟ್ಟು ನಿಮ್ಮ ಮೈಂಡ್ನ ಓಪನ್ ಮಾಡಿ. ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ಕಡೆಯಿಂದ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ನಾವು ಯಾವುದೇ ರೀತಿ ಚಾರ್ಜ್ ಮಾಡಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.